ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ಲಾಲ್ಬಾಗ್ಗೆ ಒಂದು ಮೀಟಪ್ ಇತ್ತು, ಅದಕ್ಕೋಸ್ಕರ ಹೋಗಬೇಕು ಅಂತ ಬಸ್ಸಲ್ಲಿ ಹೊರಟೆ. ಲಾಲ್ಬಾಗ್ ಹೋಗಿ ರೀಚ್ ಆಗೋ ಅಷ್ಟೊತ್ತಿಗೆ ಆಲ್ರೆಡಿ 11:30-12 ಆಗಿತ್ತು. 4 ಗೇಟ್ ಇದ್ದಿದ್ದರಿಂದ ಒಬ್ಬೊಬ್ಬರು ಒಂದೊಂದು ಗೇಟಲ್ಲಿ ಹೋಗಿದ್ವಿ. ಸೊ ಎಲ್ಲರೂ ಒಂದು ಕಡೆ ಮೀಟ್ ಆಗೋಷ್ಟೊತ್ತಿಗೆ ಆಲ್ರೆಡಿ 1:32 ಆಗಿಬಿಟ್ಟಿತ್ತು. ಇದು ಸ್ಕೂಲ್ ಮಕ್ಕಳೆಲ್ಲ ಹಾಯ್ ಹೇಳ್ತಾಯಿದ್ರು. ಹಾಗೆ ಹೋಗ್ತಾ ರಶ್ಮಿ ಸಿಸ್ಟರ್ನ ಫಸ್ಟು ಮೀಟ್ ಮಾಡಿಕೊಂಡು ನಾನೇ ಒಂದು ಗೇಟಲ್ಲಿ ಇದ್ನಲ್ವ, ಮಿಕ್ಕಿದವರೆಲ್ಲ ಅಲ್ಲಿ ಕೂತಿದ್ರು. ಅವ್ರು ಕೂತಿರೋ ಜಾಗಕ್ಕೆ ರಶ್ಮಿ ಸಿಸ್ಟರ್ ಬಂದು ಕರ್ಕೊಂಡು ಹೋಗ್ತಿದ್ರು. ಆಮೇಲೆ ಇನ್ನು ಕೆಲವರು ಒಬ್ಬೊಬ್ಬರು ಒಂದೊಂದು ಗೇಟಲ್ಲಿ ಬಂದಿದ್ದರಿಂದ ಮೀಟ್ ಮಾಡೋಷ್ಟೊತ್ತಿಗೆ ನಮಗೆ ಟೈಮ್ ಆಯಿತು. ಫೈನಲಿ ಎಲ್ಲರೂ ಒಂದು ಕಡೆ ಮೀಟಪ್ ಆದ್ವಿ. ಹಾಗೆ ರಾಕಿ ತೇಜ್ ಅವರು ಸ್ವಲ್ಪ ಹರ್ಬಲೈಫ್ ಪ್ರಾಡಕ್ಟ್ಸ್ ತೊಗೊಬಂದಿದ್ರು. ಅವರು ಹರ್ಬಲೈಫ್ ಪ್ರಾಡಕ್ಟ್ಸ್ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡ್ತಿದ್ರು. ಅಲ್ಲೇ ಡೈರೆಕ್ಟಾಗಿ ತೋರಿಸ್ತಾಯಿದ್ರು ಪ್ರಾಡಕ್ಟ್ಸ್ ಹೇಗೆ ಯೂಸ್ ಆಗುತ್ತೆ ಅಂತ, ಮತ್ತು ಪ್ರಾಡಕ್ಟ್ಸ್ ಕ್ವಾಲಿಟಿ ಎಲ್ಲ ಹೇಗಿದೆ ಅಂತ ಅಲ್ಲೇ ಡೈರೆಕ್ಟಾಗಿ ತೋರಿಸ್ತಿದ್ರು. ನೋಡಿ, ನಿಮ್ಗೆ ಯಾರಿಗಾದ್ರೂ ಹರ್ಬಲೈಫ್ ಪ್ರಾಡಕ್ಟ್ಸ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಥವಾ ಪ್ರಾಡಕ್ಟ್ಸ್ ಬೇಕು ಅಂತಂದರೆ ರಾಕಿ ತೇಜ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಅಥವಾ ನಾನು ಕಮೆಂಟಲ್ಲಿ ತಿಳಿಸಿ, ನಾನು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ತಿಳಿಸ್ತೀನಿ. ಇಲ್ಲಾಂದರೆ ಡೈರೆಕ್ಟಾಗಿ ಅವ್ರ ಚಾನಲ್ಗೆ ಹೋಗಿ ನೀವು ವಿಸಿಟ್ ಮಾಡಿ ಹರ್ಬಲೈಫ್ ಪ್ರಾಡಕ್ಟ್ಸ್ ಬಗ್ಗೆ ತಿಳ್ಕೊಬೋದು. ಹಾಗೆ ಇದು ಮುಗಿದ್ಮೇಲೆ ಎಲ್ಲರೂ ಒಂದು ಫೋಟೋ ವೀಡಿಯೋಸ್ ಎಲ್ಲ ಮಾಡ್ಕೋತಾಯಿದ್ರು. ಅದೆಲ್ಲ ಮುಗಿದ್ಮೇಲೆ ಸ್ವಲ್ಪ ಚಿಟ್ ಚಾಟ್ ಮಾಡ್ಕೊಂಡು ಕೂತಿದ್ವಿ. ಎಲ್ಲ ಸ್ನ್ಯಾಕ್ಸು ಫ್ರೂಟ್ಸು ಎಲ್ಲ ತೊಗೊಬಂದಿದ್ರು. ಎಲ್ಲ ಸ್ನ್ಯಾಕ್ಸು ಫ್ರೂಟ್ಸು ತಿಂದ್ಕೊಂಡು ಹಾಗೆ ಒಬ್ರಿಗೊಬ್ರು ಚಾನಲ್ ಪರಿಚಯ ಮಾಡಿಕೊಂಡು, ಹಾಗೆ ಒಬ್ಬರು ಬಗ್ಗೆ ಒಬ್ಬರು ಮಾತಾಡಿಕೊಂಡು, ಕೆಲವರು ಮಕ್ಕಳನ್ನ ಕರ್ಕೊಬಂದಿದ್ರು. ಮಕ್ಕಳೆಲ್ಲ ಸೈಡಲ್ಲಿ ಆಟ ಆಡ್ತಾಯಿದ್ರು. ಕೆಲವರು ಕರ್ಕೊಬಂದಿರಲಿಲ್ಲ, ಕೆಲವರು ಮಕ್ಕಳ ಜೊತೆನೇ ಬಂದಿದ್ದರು. ಸೊ ಹೀಗೆ ಒಂದು ದಿನ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆದರೆ ಫಸ್ಟ್ ಟೈಮ್ ಮೀಟ್ ಮಾಡಿದ್ವಿ ಅಂತ ಅನಿಸ್ಲೇ ಇಲ್ಲ ನಮಗೆ. ಎಲ್ಲರೂ ಏನೋ ತುಂಬ ದಿನದಿಂದ ಫ್ರೆಂಡ್ಸ್ ಅಂತ ಅನ್ನೋ ಥರನೇ ಫೀಲ್ ಆಗಿತ್ತು. ಹಾಗೆ ಕೆಲವರು ಲೈವ್ನ ಮಾಡಿದ್ರು, ಕೆಲವರು ವೀಡಿಯೋಸ್ನ ಮಾಡಿಕೊಂಡ್ರು. ಹೀಗೆ ನಾವು ಲಾಲ್ಬಾಗಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಆದರೂ ಒಂದು ಒಳ್ಳೆ ದಿನ. ಅಲ್ಲಿ ನೋಡಿ, ಕಲರ್ಫುಲ್ ಜಗತ್ತು ಅವರು ಫೋಟೋಸ್ ತೆಗಿತಿದ್ದಾರೆ. ಆ ಮಕ್ಳುಗಳು ಫೋಟೋಸ್ ತೆಗಿತಿದ್ದಾರೆ ಅಲ್ಲಿ ಸೈಡಲ್ಲಿ. ಇಲ್ಲಿ ಯಾರ್ಯಾರಿದ್ದಾರೆ ಅಂದರೆ ಕರ್ನಾಟಕ ಫೈಂಡಿಂಗ್ಸು, ಸುಪ್ರಿಯಾ ಕನ್ನಡ ವ್ಲಾಗ್ಸ್, ರಶ್ಮಿ ಪಿ ಕನ್ನಡತಿ, ರಾಕಿ ತೇಜ್, ಶೀತಲ್ ಕನ್ನಡ ವ್ಲಾಗ್ಸ್, ಕಲರ್ಫುಲ್ ಜಗತ್ತು ಎಲ್ಲ ಮೀಟ್ ಆಗಿದ್ವಿ. ಆದರೆ ಇದು ಫಸ್ಟ್ ಟೈಮ್ ಮೀಟ್ ಆದ್ವಿ ಅಂತ ಅನಿಸ್ಲೇ ಇಲ್ಲ. ಎಲ್ಲರೂ ಫ್ರೆಂಡ್ಸ್ ಥರನೇ ತುಂಬ ಖುಷಿಯಾಗಿ ಮಾತಾಡಿಕೊಂಡು ತಿಂದ್ಕೊಂಡು, ಹಾಗೆ ಸ್ವಲ್ಪ ಡೇರ್ ಎಲ್ಲ ಆಡಿಕೊಂಡು ತುಂಬ ಖುಷಿಯಾಯಿತು. ಎಲ್ಲರೂ ಮೀಟ್ ಮಾಡಿ ತುಂಬ ಅಂದರೆ ತುಂಬ ಖುಷಿಯಾಯಿತು. ಏಕೆಂದರೆ ಫಸ್ಟ್ ಟೈಮ್ ಮೀಟ್ ಮಾಡ್ತಿರೋದು, ಯಾರು ಹೇಗೋ ಏನು ಅಂತ ಅಂದ್ಕೊಂಡು. ಆದರೆ ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡಿಸ್ಕೊಂಡು ಚೆನ್ನಾಗಿ ಫ್ರೆಂಡ್ಲಿಯಾಗಿ ಇದ್ವಿ. ಹಾಗೆ ಸ್ವಲ್ಪ ಹೇಗೆ ಚಾನಲ್ನ ಗ್ರೋ ಮಾಡ್ಕೊಳ್ಳೋದು ಅಂತ ಎಲ್ಲ ಮಾತುಕತೆ ಮಾಡಿಕೊಂಡು, ಎಲ್ಲರೂ ಎಲ್ಲಿರೋದು, ಎಲ್ಲಿಂದ ಬಂದರು, ಹೇಗೆ ಬಂದರು ಅದೆಲ್ಲ ಮಾತಾಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಲ್ಲೇ ಲಾಲ್ಬಾಗ್ ಒಳಗಡೆನೆ. ಬಟ್ ನಾವು ಅಲ್ಲೆಲ್ಲೂ ಹೋಗೋಕ್ಕೆ ಹೋಗಿಲ್ಲ, ಯಾಕಂದರೆ ನಮ್ಮ ಮಾತುಕತೆ ಎಲ್ಲ ಟೈಮ್ ಹೊಟ್ಟೋಗಿತ್ತು. ಲಾಲ್ಬಾಗೆಲ್ಲ ಏನೂ ನೋಡಿಲ್ಲ ನಾವು. ಜಸ್ಟ್ ಹೋದ್ವಿ, ಅಲ್ಲೊಂದು ಕಡೆ ಕೂತ್ಕೊಂಡು ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಬಂದ್ವಿ. ಮಾತಾಡ್ತಾ ಟೈಮ್ ಹೋಗಿದೆ ಗೊತ್ತಾಗಿಲ್ಲ. ಆಲ್ರೆಡಿ ಊಟ ಟೈಮ್ಗೆ ನಾವು ಊಟ ಕೂಡ ಮಾಡಿರಲಿಲ್ಲ, ಮರ್ತೋಗಿದ್ವಿ. ಆಮೇಲೆ ಊಟ ಮಾಡಿಕೊಂಡು ಅಲ್ಲಿ ಆಪೋಸಿಟಲ್ಲಿರೋ ಆನಂದ್ ಭವನ್ಗೆ ಹೋಗಿ ಊಟ ಮಾಡಿಕೊಂಡು ಹೊರಡೋಣ ಅಂತ ಮಾತಾಡಿಕೊಂಡು ಹೊರಟ್ವಿ. ಹಾಗೆ ಒಂದು ಡೇರ್ ಚಾಲೆಂಜ್ನ ಹೋಗಬೇಕಾದ್ರೆ ಆನ್ ದ ವೇಲಿ ಮಾಡಿಕೊಂಡು
ಊಟ ಎಲ್ಲ ಮುಗಿಸಿ ಮನೆಗೆ ಹೋದ್ವಿ. ಯಾರೆಲ್ಲ ನನ್ನ ವಿಡಿಯೋನ ನೋಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ.